ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕ್ಷತ್ರಿಯ ಧರ್ಮದಲ್ಲಿ ನೀನು ಈಗ ಯುದ್ಧ ಮಾಡುವುದು ನಿನ್ನ ಸ್ವಂತ ಧರ್ಮವಾಗಿದೆ. ಅದರಿಂದ ಈಗ ನೀನು ಯುದ್ಧದ ಕಡೆ ಗಮನ ಹರಿಸಬೇಕೇ ಹೊರತು ಮೋಹಕ್ಕೆ ಒಳಗಾಗಿ ನೀನು ಈಗ ಚಿಂತಿಸುವುದು ದುಃಖ ಪಡುವುದು ತರವಲ್ಲ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಏ ಅರ್ಜುನ, ನೀನು ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ಪುಣ್ಯದ ಪರಿಪಕ್ವತೆಯಿಂದ ಈ ಪುಣ್ಯಕ್ಷೇತ್ರದಲ್ಲಿ ಇಂತಹ ಘೋರ ಯುದ್ಧವು ಪ್ರಾಪ್ತವಾಗಿರುವುದು. ನೋಡಪ್ಪ, ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ಪುಣ್ಯದ ಪರಿಪಕ್ವತೆಯಿಂದ, ಒಂದೆರಡು ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲ ಇರ್ತದಲ್ಲ, ಅದು ಪರಿಪಕ್ವವಾಗಿ ಈ ಘೋರ ಯುದ್ಧ ಈಗ ನಿನಗೆ ಪ್ರಾಪ್ತವಾಗಿದೆ. ಅಂದರೆ ನಿಜವಾದ ಶೂರನಿಗೆ ಅವನ ಯೋಗ್ಯತೆಯ ಪರೀಕ್ಷೆ ಎಲ್ಲಿ ನಡೀತದಪ್ಪ ಅಂದರೆ ಇಂಥ ರಣರಂಗದಲ್ಲಿ ನಡೀತದೆ. ಒಬ್ಬ ನಿಜವಾದ ಜ್ಞಾನಿಗೆ ಅವನ ಪರೀಕ್ಷೆ ಎಲ್ಲಿ ನಡೀತದೆ ಅಂದರೆ ವಿದ್ವತ್ ಸಭೆಯಲ್ಲಿ ನಡೀತದೆ ಹೊರತು ಏನೂ ಕಾಣದ ಅಜ್ಞ ಬುದ್ಧಿಯಿಂದ ಇರ್ತಕ್ಕಂಥ ಪಾಮರ ಜನರುಗಳೇ, ಅಂದರೆ ಈ ಹೆಚ್ಚು ತಿಳಿದೇ ಇರ್ತಕ್ಕಂಥ ಜನಗಳ ಹತ್ರ ಹೋಗಿ ಒಬ್ಬ ಜ್ಞಾನಿ ತನ್ನ ಜ್ಞಾನದ ಪ್ರದರ್ಶನವನ್ನು ಮಾಡಲಿಕ್ಕಾಗಲ್ಲ. ಸರಿಯಾದಂಥ ವಿದ್ವತ್ ಸಭೆ ಒಳಗಡೆ ಅವನ ಪರೀಕ್ಷೆ ನಡೀಬೇಕು ಅಲ್ವಾ. ಈ ರೀತಿಯಲ್ಲಿ ಅರ್ಜುನ ಇಂಥ ಘೋರವಾದ ಯುದ್ಧದಲ್ಲಿ ಅರ್ಜುನನ ಯೋಗ್ಯತೆ ಅರ್ಥ ಆಗಬೇಕು ಅಂದರೆ ಅಲ್ಲಿಗೆ ಅರ್ಜುನನ ಯೋಗ್ಯತೆ ಅಷ್ಟರ ಮಟ್ಟಿಗಿದೆ ಅಂತ ಅರ್ಥ. ಅವನೊಬ್ಬ ನಿಜವಾಗಿ ಪರಾಕ್ರಮಶಾಲಿ. ಅದರಿಂದಲೇ ಇಂಥ ಘೋರವಾದ ಯುದ್ಧದಲ್ಲಿ ಈಗ ಅವನು ತನ್ನ ಪರಾಕ್ರಮವನ್ನು ಸಾಬೀತು ಮಾಡಬೇಕಾಗಿದೆ. ಇದು ಅವನಿಗೆ ಕೀರ್ತಿಯನ್ನು ತಂದುಕೊಡ್ತಕ್ಕಂಥ ಒಂದು ಘಟನೆಯಾಗಿದೆ ಈ ಯುದ್ಧ. ಅದರಿಂದ ಬಹುಪುಣ್ಯದ ಫಲಿಸಿ ಈ ಯುದ್ಧ ಪ್ರಾಪ್ತಿಯಾಗಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿಮರ್ಶಿಸಿದರೆ ಧರ್ಮಭಂಡಾರವಾದ ಸಂಗ್ರಾಮವು ದೊರೆತದ್ದರಿಂದ ನಿನ್ನ ಭಾಗ್ಯವನ್ನು ಎಷ್ಟೆಂದು ವರ್ಣಿಸಲಿ. ಅವರವರ ಯೋಗ್ಯತೆಯನ್ನು ಸಾಬೀತು ಮಾಡಲಿಕ್ಕೆ, ಅವರನ್ನು ಕೀರ್ತಿಶಾಲಿಗಳಾಗಿ ಮಾಡಲಿಕ್ಕೆ ಯಾವ ರಂಗದಲ್ಲಿ ಅವರಿಗೆ ಅವಕಾಶ ಒದಗಿ ಬರುತ್ತೋ, ಯಾವುದೇ ವ್ಯಕ್ತಿಯಾಗಿರಲಿ, ಆಗ ಅದು ಆ ಸಂದರ್ಭ ಅವನಿಗೆ ಆ ಭಾಗ್ಯವನ್ನು ಎಷ್ಟೆಂದು ಹೇಳಲಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಒಬ್ಬ ಜ್ಞಾನಿಗೆ ವಿದ್ವತ್ ಸಭೆ ಸಿಗುತ್ತೆ, ಒಬ್ಬ ಕಲಾವಿದನಿಗೆ ಒಂದು ಕಲಾ ಸೇವೆ ಮಾಡುವಂಥ ಸಂದರ್ಭ ಒದಗಿ ಬರುತ್ತೆ. ಈ ರೀತಿಯಲ್ಲಿ ಅರ್ಜುನಿಗೆ ಬಂದಿರೋದು ಯಾವುದು? ದೊಡ್ಡ ಯುದ್ಧದ ಸಂದರ್ಭ ಒದಗಿ ಬಂದಿದೆ. ಅದರಿಂದ ನೀನು ಭಾಗ್ಯವನ್ನು ಎಷ್ಟೆಂದು ವರ್ಣಿಸಲಿ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಸಂಗ್ರಾಮವೆನ್ನುವುದೇ ತಪ್ಪು. ಇದನ್ನು ದೊಡ್ಡ ಸಂಗ್ರಾಮ, ರಣರಂಗ ಅನ್ನೋದೇ ತಪ್ಪು. ನಿನ್ನ ಪ್ರತಾಪದ ಸಾಮರ್ಥ್ಯದಿಂದ ಸ್ವರ್ಗವೇ ಮೂರ್ತಿಮತ್ತಾಗಿ ಬಂದಿರುವುದು. ನಿನ್ನ ಸಾಮರ್ಥ್ಯದಿಂದ, ನಿನ್ನ ಪ್ರತಾಪದ ಸಾಮರ್ಥ್ಯದಿಂದ ಸ್ವರ್ಗವೇ ಇಲ್ಲಿಗೆ ಯುದ್ಧರಂಗದ ರೂಪದಲ್ಲಿ ಬಂದು ನಿಂತಿದೆ, ಮೂರ್ತಿಮತ್ತಾಗಿ ಬಂದಿರುವುದು. ಹೇ ಅರ್ಜುನ, ನಿನ್ನ ಶೌರ್ಯಾದಿ ಗುಣಗಳನ್ನು ಕುರಿತು ನಿನ್ನನ್ನು ಪ್ರೇಮಿಸಿ ವರಿಸಬೇಕೆಂದು ಕೀರ್ತಿ ದೇವಿಯು ಬಹು ಸಂಭ್ರಮದಿಂದ ಬಂದಿರುವಳು. ಕೃಷ್ಣ ಜ್ಞಾನಿಗಳ ಮಾತು ಹೆಂಗಿರ್ತದೆ ಅಂದರೆ, ಅವರು ಸುಮ್ಮನೆ ಏನೂ ಮಾತಾಡೋದಿಲ್ಲ. ಅವ್ರೇನು ಹೇಳ್ತಾರೆ, ಏನು ಘಟಿಸ್ತದೋ, ಯಾವುದು ನಿಜವಾಗಿ ನಡೀತದೋ, ಅಂದರೆ ಅವ್ರಿಗೆ ಭವಿಷ್ಯತ್ ಗೊತ್ತು ಅಂತಲ್ಲ, ಇದು ಹೀಗೇ ನಡೀತದೆ ಅಂತ ನಿರ್ಧಾರಿತವಾಗಿರೋದು ಸ್ಪಷ್ಟವಾಗಿ ಜ್ಞಾನಿಗಳಿಗೆ ಗೋಚರವಾಗ್ತಾ ಇರ್ತದೆ. ನಾವೇನು ತಿಳ್ಕೊಳ್ತೀವೋ, ಇವ್ರು ಜ್ಞಾನಿಗಳಪ್ಪ, ಭೂತ ಭವಿಷ್ಯತ್ ವರ್ತಮಾನ ಕಾಲ ತ್ರಿಕಾಲ ಜ್ಞಾನಿಗಳು ಇವರು ಅಂತ. ಹೌದು, ತ್ರಿಕಾಲ ಜ್ಞಾನಿಗಳೇ, ಆದರೆ ಪವಾಡದಿಂದ ಅರಿಯೋದಿಲ್ಲ, ಅದರ ಸ್ಪಷ್ಟತೆಯನ್ನು ತಿಳಿದಿರ್ತಾರೆ, ಅದರ ಯಥಾವತ್ತ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ, ನಿನ್ನ ಶೌರ್ಯದ ಗುಣಗಳನ್ನು ಅರಿತು ನಿನ್ನನ್ನು ಪ್ರೇಮಿಸಿ, ಅರ್ಥ ಆಗ್ತಿದೆ ಅಲ್ವಾ? ನಿನ್ನ ಶೌರ್ಯದ ಗುಣಗಳನ್ನು ಅರಿತು ನಿನ್ನನ್ನು ಪ್ರೇಮಿಸಿ ವರಿಸಬೇಕೆಂದು ಕೀರ್ತಿ ದೇವಿಯು ಬಹು ಸಂಭ್ರಮದಿಂದ ಬಂದಿರುವಳು. ಅಲ್ಲಿಗೆ ಅರ್ಜುನ ಅಷ್ಟು ಪರಾಕ್ರಮಶಾಲಿ. ಇಂಥ ಪರಾಕ್ರಮಶಾಲಿಗೆ ಏನು ಬರಬೇಕು? ಈ ಕೀರ್ತಿ ಅನ್ನೋದು ಬರಲೇಬೇಕು ಅನ್ನೋದು ಅರ್ಥ ಆಗಿ ಕೀರ್ತಿ ದೇವಿ ಮೊದಲೇ ಸಂಭ್ರಮದಿಂದ ಅರ್ಜುನನ ಬಳಿಗೆ ಬಂದ್ಬಿಟ್ಟಿದ್ದಾಳೆ. ಅಂದರೆ ಯುದ್ಧದಲ್ಲಿ ಜಯ ಯಾರಿಗಾಗುತ್ತೆ ಅಂತ? ಅರ್ಜುನನಿಗೇ ಆಗುತ್ತೆ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳ್ದಂಗಾಯ್ತು. ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ ಕ್ಷತ್ರಿಯರಿಗೆ ಮಾತ್ರ ಇಂತಹ ಯುದ್ಧವು ಲಭಿಸುವುದರಿಂದ ಇದನ್ನು ಸಾಮಾನ್ಯವೆನ್ನಬಾರದು. ಅದರಿಂದ ಈ ಯುದ್ಧವನ್ನು ನೀನು ಮಾಡು.
ತೊಳಲಿ ಬಳಲುತ್ತಿರುವ ದಾರಿ ಹೋಕನಿಗೆ ಅಕಸ್ಮಾತ್ತಾಗಿ ಎಡವಿ ಕಾಲಿಟ್ಟಲ್ಲಿಯೇ ಚಿಂತಾಮಣಿಯು ದೊರಕಿದಂತೆ ಆಲಸಿಯಾಗಿರುವ ಹೊಟ್ಟೆಬಾಕನಿಗೆ ಆಕಳಿಸಿದಾಗ ಬಾಯಲ್ಲಿಯೇ ಅಮೃತವು ಬಿದ್ದಂತೆ ಈ ಘೋರ ಯುದ್ಧವು ಅಪ್ರಾರ್ಥಿತವಾಗಿ ನಿನಗೆ ಲಭಿಸಿರುವುದು. ನೀನೇನು ಕೂತ್ಕೊಂಡು ಹಗಲು ರಾತ್ರಿ ಪ್ರಾರ್ಥನೆ ಮಾಡಿರಲಿಲ್ಲ ಘೋರವಾದ ಯುದ್ಧ ಘಟಿಸಲಿ, ನಾವು ಯುದ್ಧ ಮಾಡಬೇಕು ಅಂತ. ಇದು ಅಪ್ರಾರ್ಥಿತ, ನಿನ್ನ ಶೌರ್ಯವನ್ನು ಪರೀಕ್ಷೆಗೆ ಒಡ್ಡಿ ನಿನಗೆ ಕೀರ್ತಿಯನ್ನು ತಂದುಕೊಡ್ಲಿಕ್ಕಾಗಿಯೇ ಬಂದಿರತಕ್ಕಂಥ ಯುದ್ಧ ಇದು. ಇದು ಬಹುಜನ್ಮದ ಪುಣ್ಯದ ಫಲ ನಿನಗಿದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಂತಹ ಸಂಗ್ರಾಮವನ್ನು ವ್ಯಾಕುಲತೆಯಿಂದ ಬಿಟ್ಟರೆ ನಿನಗೆ ನಿನ್ನ ಮನೆಗೆ ನೀನೇ ಹಾನಿಯನ್ನು ತಂದುಕೊಂಡಂತಾಗುವುದು. ಈಗ ನೀನು ಮೋಹಕ್ಕೆ ಒಳಗಾಗಿ ಇಲ್ಲ ಸಲ್ಲದ ನೆಪ ಹೇಳಿ ನೀನು ಏನಾದರೂ ಇದನ್ನು ಬಿಟ್ಟಿದ್ದೆ ಆದರೆ ನಿನ್ನ ಮನೆಗೆ ನೀನೇ ತೊಂದರೆ ಮಾಡ್ಕೊಂಡಂಗಾಗುತ್ತೆ, ಹಾನಿ ಮಾಡ್ಕೊಂಡಂಗಾಗುತ್ತೆ. ಹೇ ಅರ್ಜುನ, ನೀನು ಈಗ ಯುದ್ಧಕ್ಕಾಗಿ ಅಂಜುತ್ತಾ ಶಸ್ತ್ರವನ್ನು ಕೆಳಗಿಟ್ಟಿದ್ದಾದರೆ ವೀರಸಿಂಹದಂತಿರುವ ನಿನ್ನ ಪೂರ್ವಿಕರು ಸಂಪಾದಿಸಿದ ಯಶಸ್ಸು ಕ್ಷೀಣವಾಗುವುದಿಲ್ಲವೇ? ಈಗ ನಮ್ಮ ಪರಂಪರೆಯಲ್ಲಿ ಎಲ್ಲರೂ ಕೀರ್ತಿಶಾಲಿಗಳಾಗಿ ಬಂದಿರ್ತಾರೆ. ನಾನು ಅದೇ ದಾರಿಯಲ್ಲಿ ಮುನ್ನಡೀತಾ ಇದ್ದು ಯಾವುದೋ ಸಂದರ್ಭದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಟ್ಟಾಗ ಏನಾಗುತ್ತೆ, ಅಪಕೀರ್ತಿಗೆ ಒಳಗಾದಾಗ ಅವರುಗಳ ಕೀರ್ತಿನೂ ಕೂಡ ಹಾಳಾಗುತ್ತೆ. ಅದರಿಂದ ಅವರ ಯಶಸ್ಸು ಕ್ಷೀಣವಾಗುವುದಿಲ್ಲವೇ? ಅವರ ಕೀರ್ತಿಯನ್ನೆಲ್ಲ ಕಳೆದಂತಾಗಿ ನಿನ್ನ ಕುಲಕ್ಕೆ ಕಳಂಕಪ್ರಾಯವಾಗುವುದಿಲ್ಲವೇ? ನೀನು ಕುಲಕ್ಕೆ ಕಳಂಕಪ್ರಾಯನಾಗುವುದಿಲ್ಲವೇ ಅಂತ. ಅವ್ರ ಕೀರ್ತಿನೆಲ್ಲ ಹಾಳು ಮಾಡಿದ್ರೆ ಏನಾಗುತ್ತೆ? ಅವ್ರ ಕೀರ್ತಿನ ಹಾಳು ಮಾಡಿದ ಪ್ರಯುಕ್ತ ನೀನು ಕುಲಕ್ಕೆ ಕಳಂಕಪ್ರಾಯನಾಗ್ತೀಯ. ನೀನು ಅಪಕೀರ್ತಿ ಬರುತ್ತೆ ನಿನಗೆ. ನೀನು ಸಂಪಾದಿಸಿದ ಕೀರ್ತಿಯನ್ನು ಕಳೆದುಕೊಂಡಂತಾಗಿ ಲೋಕದವರು ನಿನ್ನನ್ನು ನಿಂದಿಸುವರು. ಲೋಕದಲ್ಲಿರುವ ಪಾಪರಾಶಿಗಳೆಲ್ಲವೂ ನಿನ್ನನ್ನು ಬಂದು ಸೇರಿ ಹೆಜ್ಜೆ ಹೆಜ್ಜೆಗೂ ನಿನಗೆ ಮಾನಹಾನಿ ಆಗುವುದು. ತಪ್ಪಾದ ಜೀವನವನ್ನು ಬಾಳಿದಾಗ ಲೋಕದಲ್ಲಿ ನಿಂದನೆಗಳು ಜಾಸ್ತಿ ಆಗುತ್ತೆ. ಹಾಗೇನು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಅವರು ನಿಂದಿಸ್ತಾ ಹೋಗ್ತಾರೆ, ಮಾನಹಾನಿ ಆಗುತ್ತೆ. ನೀನು ದುಸ್ಥಿತಿಯನ್ನು ಅನುಭವಿಸುವೆ. ಕಾಡಿನಲ್ಲಿ ಬಿದ್ದಿರುವ ಶವವನ್ನು 4 ಕಡೆಯಿಂದಲೂ ಹದ್ದು ಕಾಗೆ ನರಿಗಳು ಬಂದು ಸುಲಿದು ತಿನ್ನುವಂತೆ ಪಾತಕಗಳು ಸುತ್ತಮುತ್ತಲು ಸುತ್ತಿಕೊಂಡು ಭಕ್ಷಿಸುತ್ತವೆ. ನೋಡಿದ್ದೀವಲ್ವ, ಕಾಡಲ್ಲಿ ಜಿಯೋಗ್ರಫಿಲೆಲ್ಲ ತೋರಿಸ್ತಾ ಇರ್ತಾರೆ. ಒಂದು ಕಾಡಿನಲ್ಲಿ ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ಈ ಕಡೆಯಿಂದ ನರಿಗಳು ಕಿತ್ಕೊಂಡು ತಿಂತಾ ಇರ್ತವೆ, ಈ ಕಡೆ ಹದ್ದು ಕಾಗೆಗಳು ಕಿತ್ಕೊಂಡು ತಿಂತಾ ಇರ್ತವೆ. ಆ ಶವದ ಸ್ಥಿತಿ ಏನಾಗಿರಬೇಕು? ಅದೇನಾದ್ರು ಚೈತನ್ಯ ಇದ್ದೇನಾದರೂ ಜೀವ ಇದ್ದಿದ್ರೆ ನರಕವೇ ಆಗಿರೋದು. ಆದರೆ ಆ ಶವವನ್ನು ಅವೆಲ್ಲ ಕಿತ್ತು ತಿಂತಾ ಇರ್ತವೆ ಆಹಾರದ ಸಲುವಾಗಿ. ಆ ರೀತಿ ನಿನ್ನನ್ನು ಏನಾಗುತ್ತೆ, ಈ ಅವಮಾನಗಳು ಕಿತ್ತು ತಿನ್ನೋದಕ್ಕೆ ಶುರು ಮಾಡಿಬಿಡ್ತವೆ. ಆದ್ದರಿಂದ ಸ್ವಧರ್ಮ ರೂಪವಾದ ಯುದ್ಧವನ್ನು ಮಾಡದಿದ್ದರೆ ಪಾತಕದಲ್ಲಿ ಸಿಕ್ಕಿಕೊಳ್ಳುವೆ. ಕಡೆಯಲ್ಲಿ ಬರುವ ಅಪಕೀರ್ತಿಯು ಕಲ್ಪಾಂತವಾದರೂ ನಾಶವಾಗುವುದಿಲ್ಲ. ಅಪಮಾನಕ್ಕಿಂತಲೂ ಮರಣವೇ ಲೇಸೆಂದು ಜ್ಞಾನಿಗಳು ಹೇಳುವರು. ಮಾನಿಷ್ಠರಿಗೆ ಇದೊಂದು ದೊಡ್ಡ ಸಂಗತಿ. ಅವಮಾನಿತರಾಗಿ ಬಾಳೋದಕ್ಕಿಂತ ಸಾಯೋದು ಮೇಲು ಅಂತ. ತಿಳಿದವನಾದ ನಿನಗೆ ಹೇಳುವುದಾದರೂ ಏನು? ನೋಡು, ನೀನು ಈ ಯುದ್ಧರಂಗದಿಂದ ಹಿಂದಿರುಗಿ ಹೋಗುವುದಕ್ಕೆ ಸಾಧ್ಯವಾಗುವುದೇ? ನನ್ನಾಣೆಯೂ ನಿನಗೆ ಸಾಧ್ಯವಾಗದು. ನಾನು ಹೇಳ್ತೀನಿ ಅರ್ಜುನ, ನನ್ನಾಣೆಗೂ ನೀನು ಯುದ್ಧರಂಗದಿಂದ ವಾಪಸ್ ಹೋಗಲಾರೆ. ಯಾಕಂದರೆ ಅದು ನಿನ್ನ ಜಾಯಮಾನ ಅಲ್ಲ. ಈಗ ತತ್ಕ್ಷಣದಲ್ಲಿ ಮೋಹಿತನಾಗಿದ್ದೀಯಾ ಅಷ್ಟೇ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ದಯೆಯಿಂದ ಮಾತ್ಸರ್ಯ ಬುದ್ಧಿಯನ್ನು ತೊರೆದು ಹಿಂದಿರುಗಿ ಹೋಗುವುದು ನಿಜವೇ? ನಿನ್ನಿಂದ ಸಾಧ್ಯ ಆಗುತ್ತಾ ಅದು? ಯುದ್ಧದಲ್ಲಿರುವ ಶತ್ರುಗಳಿಗೆ ನಿನ್ನ ಈ ಅವಸ್ಥೆಯು ಗೊತ್ತಾಗುವುದಾದರೂ ಹೇಗೆ? ನೀನು ಈಗ ಏನು ಅವಸ್ಥೆ ಪಡ್ತಾ ಇದೆಯಲ್ಲ, ಈ ನಿನ್ನ ಅವಸ್ಥೆ ಶತ್ರುಗಳಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಇವರು 4 ಕಡೆಯಿಂದಲೂ ಮುತ್ತಿ ನಿನ್ನ ಮೇಲೆ ಬಾಣದ ಮಳೆಯನ್ನು ಸುರಿಸುವರು. ನೀನು ಒಳಗೆ ಇಷ್ಟೊಂದು ಮೋಹಿತನಾಗಿದೆಯಲ್ಲ, ಎಲ್ಲರ ಮೇಲೂ ಕನಿಕರ ಕರುಣೆ ತೋರಿಸ್ತಾ ಇದೆಯಲ್ಲಪ್ಪ, ಆ ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಗುಣಗಳು, ಆ ಸ್ವಭಾವ ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ಅವ್ರೇನು ಅಂದ್ಕೊಳ್ತಾರೆ, ಅರ್ಜುನ ಬಂದಿದ್ದಾನೆ ಯುದ್ಧ ಮಾಡೋದಕ್ಕೆ, ನೀನೇನಾದ್ರು ಯುದ್ಧ ಧನುಸ್ಸನ್ನು ಕೈಬಿಟ್ಟೆ, ಹೋರಾಟವನ್ನು ಕೈಬಿಟ್ಟೆ ಅಂದರೆ 4 ಕಡೆಯಿಂದ ಹದ್ದು ಕಾಗೆಗಳನ್ನು ಮುತ್ತಿ ನಿನ್ನನ್ನು ಕೊಂದಾಕ್ಬಿಡ್ತಾರೆ. ಹೀಗೆ ವೈರಿಗಳು ಸುತ್ತಲೂ ಮುತ್ತಿ ಬಾಣಗಳಿಂದ ಕತ್ತರಿಸುವಾಗ ನಿನ್ನ ದಯಾಶೀಲತೆಯು ನಿನ್ನನ್ನು ಕಾಪಾಡುವುದಾದರೂ ಹೇಗೆ? ನೀನು ದಯಾವಂತನಾಗಿ ಯುದ್ಧ ಮಾಡದೆ ಸುಮ್ಮನಿದ್ದು ಬಿಡ್ತೀಯಾ? ಅವರು ನೀನು ಸಿಕ್ಕಿದೆ ಚಾನ್ಸ್ ಅಂತ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಆದರೆ ಆ ದಯೆ ಅನ್ನೋದೊಂದು ಇದೆಯಲ್ಲ, ಆ ಟೈಮಲ್ಲಿ ನಿನ್ನನ್ನು ಆವರಿಸ್ಕೊಂಡಿದೆಯಲ್ಲ ಈಗ ಆ ದಯೆ, ಆ ಕಾರುಣ್ಯ, ಅದು ನಿನ್ನನ್ನು ಯಾವುದೇ ಕಾರಣಕ್ಕೂ ಕಾಪಾಡೋದಿಲ್ಲ. ಯಾಕೆ? ಅವರೆಲ್ಲ ಯುದ್ಧದ ಆಕಾಂಕ್ಷಿಗಳಾಗಿ ಬಂದಿದ್ದಾರೆ. ಇವನು ನೋಡಿದ್ರೆ ದಯೆಗೆ ಒಳಗಾಗಿ
ಕಾರುಣ್ಯಕ್ಕೆ ಒಳಗಾಗಿ ಕೂತಿದ್ದಾನೆ. ಆ ಕಾರುಣ್ಯದ ಬುದ್ಧಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದರಿಂದ ಅವ್ರೇನು ಮಾಡ್ತಾರೆ, ಅರ್ಜುನನನ್ನು ಕೊಂದು ಬಿಡ್ತಾರೆ ಅಂತ ಇಲ್ಲಿ ಸತ್ಯವನ್ನು ಅರ್ಥ ಆಗುವಂತೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಯಾವುದೋ ರೀತಿಯಾಗಿ ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋದರೂ ಮುಂದಿನ ನಿನ್ನ ಜೀವಿತವು ಮರಣಕ್ಕಿಂತ ಅಪಮಾನವಲ್ಲವೇ? ಆದ್ದರಿಂದ ನೀನು ಯುದ್ಧವನ್ನು ಮಾಡಲೇಬೇಕು ಅಂತ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಹೇ ಅರ್ಜುನ, ಇನ್ನೊಂದು ವಿಚಾರವನ್ನು ಮರೆತೆಯೋ? ನೀನು ಎಷ್ಟೋ ಟಿ ವಿಯಿಂದ ಉಗ್ರ ಶಪಥ ಮಾಡಿಕೊಂಡು ಯುದ್ಧಕ್ಕಾಗಿ ಇಲ್ಲಿಗೆ ಬಂದಿರುವೆ. ಈಗ ಕೋಮಲ ಹೃದಯನಾಗಿ ಹಿಂದಿರುಗಿದರೆ ಈ ದುಷ್ಟರಾದ ವೈರಿಗಳು ನಿನ್ನನ್ನು ಕುರಿತು ಏನೆಂದು ಹೇಳುವರೋ ನೀನೇ ಯೋಚಿಸು. ಟಿ ವಿಯಿಂದ ಹೇಳ್ಕೊಂಡಿರ್ತಾನೆ, ಯುದ್ಧದಲ್ಲಿ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಎಲ್ಲರನ್ನೂ ತರದು ಉಳಿಸ್ಬಿಡ್ತೀನಿ ಅಂತ. ಈಗ ನೋಡಿದ್ರೆ ಈಗ ದಯಾಮಯನಾಗಿ ಈಚೆ ಹೋದರೆ ಈ ದುಷ್ಟರಾದ ವೈರಿಗಳು ಸುಮ್ಮನೆ ಬಿಡ್ತಾರೆ, ಅರ್ಜುನನ್ನ ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ, ಕೊನೆಗೆ ಕೊಂದಾಕ್ತಾರೆ. ಅದರಿಂದ ಇಂಥ ಕಠಿಣ ಅವಸ್ಥೆಗೆ ನೀನು ಒಳಗಾಗಬೇಕಾಗುತ್ತೆ ಅರ್ಜುನ, ನನ್ನ ಮಾತು ಕೇಳು ಅಂತ ಅರ್ಜುನನಿಗೆ ಬುದ್ಧಿ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.